ಇನ್ನು ಇತ್ತ ಜೀನಿಯಸ್ ಮುತ್ತ ನಿರ್ಮಾಪಕಿ ಲತಾ ಜಯಪ್ರಕಾಶ್ ಮಾತನಾಡಿದ್ದಾರೆ. ಬಂಡೆ ಮಾಂಕಾಳಮ್ಮ ಅರ್ಚಕರ ಕುಟುಂಬದ ಲತಾ ಜಯಪ್ರಕಾಶ್ ಇವರು ದರ್ಶನ್ ಅಣ್ಣ ಹಾಗೆ ಅತ್ತಿಗೆ ಯಾವಾಗ್ಲೂ ಕೂಡ ದೇವಸ್ಥಾನಕ್ಕೆ ಬರ್ತಾ ಇದ್ರು ಅನ್ನೋದಾಗಿ ಅವರನ್ನು ನೋಡಿರುವಂತವ್ರು ಹೇಳಿರೋದು. ಎಲ್ಲಾ ಪೂಜೆಗಳನ್ನ ಇಬ್ರೂ ಮಾಡಿದ್ರು, ಯಾಕೆ ಹೀಗಾಯ್ತು ಅಂತ ಅವರು ಪ್ರಶ್ನೆ ಹಾಕ್ತಾ ಇದ್ದಾರೆ. ಏನೇ ಮಾಡಿದ್ರು ಕೂಡ ಕರ್ಮ ಬಿಡೋದಿಲ್ಲ, ಏನು ಮಾಡೋಕ್ಕಾಗಲ್ಲ. ವಿಜಯಲಕ್ಷ್ಮಿ ಮಾಂಕಾಳಮ್ಮ ದೇಗುಲಕ್ಕೆ ಹೋದಂತ ಫೋಟೋ ಅದು ಹರಿದಾಡ್ತಾ ಇದೆ. ಫೋಟೋ ಹರಿದಾಡ್ಲಿ, ಇದರಿಂದಾದ್ರೂ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ ಇದ್ದಾರೆ. ನಮಗೆ ದರ್ಶನ್ 2016ರಿಂದ ಗೊತ್ತು, ಅವರು ನಮಗೆ ಪರಿಚಯ. ಯಾರಿಗೂ ಒಂದು ಜೀವ ತೆಗೆಯುವಂತ ಹಕ್ಕಿರೋದಿಲ್ಲ ಅನ್ನೋದಾಗಿಯೂ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ರು. ಇನ್ನು ಗಂಡಾಂತರದ ಬಗ್ಗೆ ನನ್ನ ತಮ್ಮ ಅವರಿಗೆ ಮೊದಲೇ ಹೇಳಿದ್ದ, ಗಂಡಾಂತರ ಇತ್ತು ಅನ್ನೋದ್ರ ಬಗ್ಗೆ ಮೊದಲೇ ಹೇಳಿದ್ವಿ ಅನ್ನೋದಾಗಿ ವಿಜಯಲಕ್ಷ್ಮಿ ಜ್ಯೋತಿಷಿ ಹತ್ರ ಎಲ್ಲ ಪೂಜೆಯನ್ನ ಈ ವಿಚಾರವಾಗಿ ಮಾಡಿಸಿದ್ದಾರೆ ಅನ್ನೋದಾಗಿಯೂ ಕೂಡ ಹೇಳಿದ್ರು. ಈ ವಿಚಾರ ಬಗ್ಗೆ ನಮ್ಮ ಪ್ರತಿನಿಧಿ ಮಂಗಳ ಅವ್ರ ಜೊತೆಗೆ ಮಾತನಾಡಿದ್ದಾರೆ. ಆ ಸಂದರ್ಭದಲ್ಲಿ ಏನ್ ಹೇಳಿದ್ರು ಬನ್ನಿ ಕೇಳೋಣ. ಮಾಡಿದ ತಕ್ಷಣ ನಾವು ಅವ್ರನ್ನ ಪರ ವಹಿಸ್ಕೊಳ್ಳೋದಲ್ಲ, ಆದರೆ ಅವ್ರು ಬದಲಾಗಬೇಕು, ಚೆನ್ನಾಗಿರ್ಬೇಕು ಅನ್ನೋದು ನಿಮ್ಮ ಒಂದು ಅಭಿಲಾಷೆ ಆಗಿತ್ತು ಆ ಪೋಸ್ಟ್ಗಳನ್ನು ನೋಡಿದಾಗ. ಏನನ್ಸುತ್ತೆ ಮೇಡಮ್? ನಮ್ಮ ಮನೇಲಿ ನಮ್ಮಪ್ಪ ಕೂಡ ಅವ್ರನ್ನ ದೊಡ್ಡ ಮಗ ಅಂತಾನೆ ಹೇಳ್ತಾರೆ. ಮನೆಗೆ ದೊಡ್ಡ ಮಗ ಅನ್ನೋ ಥರ ಆ ಥರನೇ ಪ್ರೀತಿ ಇಟ್ಟಿದ್ದೀವಿ ನಾವು. ಬಟ್ ಇನ್ನೊಂದು ಅಂದರೆ ನಮ್ಮ ಮನೇಲಿ ಏನಂದರೆ ಕಲಾವಿದರಿಗೆ ತುಂಬ ಪ್ರೋತ್ಸಾಹ ಕೊಡ್ತೀವಿ. ಹೀಗಾಗಿ ಅವರು ಟೆಂಪಲ್ ಡಿವೋಟಿ ಕೂಡ ಆಗಿರೋದ್ರಿಂದ ಮೋರವರ್ ಅದೇ ನಮ್ಮ ತಮ್ಮನಿಗೆ ತುಂಬ ಕ್ಲೋಸೆಸ್ಟ್ ಇರೋದ್ರಿಂದ ಅಣ್ಣನ ಸ್ಥಾನದಲ್ಲಿ ಇದ್ದಾರೆ ಅವರು, ದೊಡ್ಡ ಅಣ್ಣನ ಸ್ಥಾನದಲ್ಲಿ ಇದ್ದಾರೆ ಅವರು. ಬಟ್ ಏನಂದ್ರೆ ತಪ್ಪು ಮಾಡೋದೇ ಮನುಷ್ಯ ಅಲ್ವಾ, ಮನುಷ್ಯನದು ಸಹಜ ಗುಣ ಅದು ತಪ್ಪು ಅನ್ನೋದು. ಆದರೆ ತಪ್ಪು ಮಾಡ್ಬೋದು, ಕಾಮನಾಗಿ ತಪ್ಪು ಮಾಡಿದ್ರೆ ಅದೇನು ಮಾಡೋಕ್ಕಾಗಲ್ಲ, ಅದನ್ನಲ್ಲೇ ಕರೆಕ್ಷನ್ ಮಾಡೋ ಥರ ಇರುತ್ತೆ. ಬಟ್ ಇದು ಒಂದು ಜೀವ ಹೊರಟೋಯ್ತು, ಆ ಜೀವನ ನಾವು ಯಾರು ವಾಪಸ್ ತಂದು ಕೊಡೋಕ್ಕಾಗಲ್ಲ. ನಾವು ಎಷ್ಟೇ ಮಾತಾಡ್ಬೋದು ಅಥವಾ ಯಾರೇ ಪರ ವಿರೋಧ ಅಂತ ಬಂದು ಮಾತಾಡ್ಬೋದು, ಬಟ್ ಜೀವ ಅಂತೂ ವಾಪಸ್ ಬರಲ್ಲ. ಆದರೆ ಈಗ ಬದುಕಿರೋ ಮನುಷ್ಯ ಅವರು ತಪ್ಪು ಮಾಡಿದ್ದಾರೆ, ಅವರಿಗೆ ಒಂದು ಎಲ್ಲರೂ ಒಂದು ಕ್ಷಮಾಪಣೆ ಕೊಡುವಂಥದ್ದು ಅಲ್ವೇ ಅಲ್ಲ. ಆದರೆ ಅವ್ರಿಗೆ ಪ್ರಾಯಶ್ಚಿತ ಬಂದು ಅವರು ಬದಲಾಗಿ ಕೋರ್ಟಿಂದ ಏನು ತೀರ್ಪು ಬರುತ್ತೋ ಅದು ಆರೋಪ ಮುಕ್ತವಾಗಿ ಬರಲಿ ಅನ್ನೋದೇ ನಮಗೆ ಒಂದು ಇದಿರೋದು. ಅಂದರೆ ನಾವು ವಿಷಸ್ ಅನ್ನೋದಕ್ಕಿಂತ ಪ್ರೇ ಮಾಡೋದು ನಾವು ಅದೇ ಥರನೇ. ಯಾಕಂದರೆ ಯಾವುದೇ ಮನುಷ್ಯರು ಇವಾಗ ನನಗೆ ನಾನು ಹೇಳೋಕ್ಕಾಗಲ್ಲ ನಾನೇನು ತಪ್ಪು ಮಾಡ್ತೀನೋ ಏನೋ, ಸಣ್ಣ ಪುಟ್ಟ ಆಗ್ಬೋದು, ಸಣ್ಣ ಪುಟ್ಟನ ಕರೆಕ್ಷನ್ನು ಮಾಡ್ಬೋದು. ಇದು ಈ ಥರ ಒಂದು ದೊಡ್ಡ ಮಟ್ಟದಲ್ಲಿ ಆಗೋಗಿದೆ. ಆದರೆ ಅವ್ರು ಅದರಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅವ್ರು ಮಾಡಿದಾರೋ ಇಲ್ವೋ ನಾವಂತೂ ನೋಡೋಕೆ ಹೋಗಿಲ್ಲ, ಅಲ್ಲಿ ಯಾರೂ ನಾವು ನೋಡಿಲ್ಲ, ನೀವು ನೋಡಿಲ್ಲ. ಬಟ್ ಆದರೆ ಕೋರ್ಟ್ ಅದನ್ನು ಡಿಸೈಡ್ ಮಾಡಿ ಹೇಳಬೇಕಲ್ವಾ. ದರ್ಶನ್ ಅವರು ಮತ್ತು ವಿಜಯಲಕ್ಷ್ಮಿ ಅವ್ರಿಗೆ ಇದ್ದ ದೈವ ಭಕ್ತಿ ಮತ್ತು ಆಧ್ಯಾತ್ಮದ ಬಗ್ಗೆ ಹೇಳೋದಾದರೆ ನೀವು ತುಂಬ ಹತ್ತಿರದಿಂದ ನೋಡಿದ್ದೀರಾ ಇಬ್ಬರೂ ಸಹ. ಅಂದರೆ ಈ ಒಂದು ಅಂದರೆ ಈ ಸಾಡೆ ಸಾತಿ ಇರ್ಬೋದು, ಗಂಡಾಂತರ ಇರ್ಬೋದು, ಅದನ್ನೆಲ್ಲ ಯಾವ ರೀತಿ ಫಾಲೋ ಮಾಡ್ತಾ ಇದ್ರು, ಅದನ್ನೆಲ್ಲ ಫಾಲೋ ಮಾಡ್ತಾ ಇದ್ರೆ ಯಾರಾದರೂ ಹೇಳಿದ್ದನ್ನು ಹೇಗೆ ಅಂತ? ಇಲ್ಲ, ಖಂಡಿತ ಮಾಡ್ತಾರೆ. ದೈವ ಭಕ್ತರಾಗಿರೋದಕ್ಕೆ ಅಲ್ವಾ ಅವರಿಗೆ ಯಾವುದೋ ಒಂದು ಏನೋ ಒಂದು ಘಟನೆ ನಡೀತಾ ಇದೆ, ಒಂದು ಕರ್ಮಾನುಸಾರ ನಡೀತಾ ಇದೆ, ಹಣೆ ಬರದಲ್ಲಿ ಏನಿದೆಯೋ ಅದು ಅನುಭವಿಸ್ಲೇಬೇಕು ಯಾರೇ ಆದ್ರೂ. ಸೊ ಆದರೆ ಅವರು ಎಲ್ಲ ಇವಾಗ ಅವರು ಏನೇ ಸ್ಟಾರ್ ಆದ್ರೂ ಸಾಮಾನ್ಯ ಮನುಷ್ಯ ಅವರು ಅಲ್ವಾ, ಅವ್ರಿಗೂ ಎಲ್ಲ ಗ್ರಹಗತಿಗಳು ಎಲ್ಲ ಇದ್ದೇ ಇರುತ್ತೆ. ಸೊ ಅವರು ಅದೇ ಥರನೇ ಅದನ್ನು ಫಾಲೋ ಮಾಡಿ ದೇವ್ರುಗಳನ್ನ ಮಾಡ್ತಾರೆ. ಅವರು ಅದಕ್ಕೇನು ಮಾಡ್ತಾರೆ, ಅಣ್ಣನೂ ಮಾಡ್ತಾರೆ. ಅವರಿಬ್ಬರು ಅಷ್ಟೇ, ಇಬ್ಬರು ದೈವ ಮತ್ತು ಮಗುನೂ ಅಷ್ಟೇ. ವಿನೀಶು ಕೂಡ ಅವರ ಅಮ್ಮ ಅಪ್ಪ ಏನು ಮಾಡ್ತಾರೋ ಅದನ್ನು ಫಾಲೋ ಮಾಡ್ತಾರೆ. ಏನು ಅನಿಸುತ್ತೆ ನಿಮಗೆ ವಿಜಯಲಕ್ಷ್ಮಿ ಅವರು ಈಗ ಅವರು ಓಡಾಡ್ತಿರೋದು ಅದನ್ನೆಲ್ಲ ನೋಡಿದಾಗ? ನೀವು ಹತ್ತಿರದಿಂದ ಬಲ್ಲವರು ಅವ್ರನ್ನ, ಜೊತೆಗೆ ನೀವು ಪವಿತ್ರ ಬಗ್ಗೆನೂ ಒಂದು ನಾನು ನಿರ್ದೇಶಕರು ಒಂದು ಸ್ಟೇಟ್ಮೆಂಟ್ ಮಾಡಿರ್ತಾರೆ, ಅಂದರೆ ಏನು ಅಷ್ಟೊಂದು ಮುಂದಾಲೋಚನೆ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನು ನೀವು ಕೋಟ್ ಮಾಡಿರ್ತೀರಾ, ನೀವು ಫೇಸ್ಬುಕ್ಕಲ್ಲಿ ಶೇರ್ ಮಾಡಿದ್ದೀರಾ ಅದನ್ನು. ಸೊ ಅದ್ರ ಬಗ್ಗೆ ನನಗೆ ಅವ್ರ ಅಲ್ಲ ವಿಜಯತ್ಗೆ ಅಂದರೆ ನನಗೆ ಅಷ್ಟೊಂದು ಕ್ಲೋಸೆಸ್ಟ್ ಅಲ್ಲ ಅವರು, ಅವ್ರೇನಂತ ಕ್ಲೋಸೆಸ್ಟ್ ಅಂತ ಇಲ್ಲ. ಅವ್ರ ಅತ್ತಿಗೆ ಅಂದರೆ ಅತ್ತಿಗೆ ಸ್ಥಾನದಲ್ಲೇ ಇರ್ತಾರೆ ಅಲ್ವಾ. ಈಗ ಒಂದು ಮನೇಲೇ ಆಗಲಿ, ಒಂದು ಸ್ವಂತ ಮಕ್ಕಳೇ ಆಗಲಿ, ಬೇರೆ ಯಾವುದೋ ಮನೇಲಿ ಅವರು ಬದುಕೋವಾಗ ಅವ್ರ ಮನೆದೆಲ್ಲ ನಮ್ಗೆ ಗೊತ್ತಿರಲ್ಲ. ಇವ್ರು ಒಂದು ಅತ್ತಿಗೆ ಸ್ಥಾನ ಕೊಟ್ಟಿದ್ದೀವಿ. ಆದರೆ ಅವ್ರು ಓಡಾಡ್ತಿರೋದು ಅದೆಲ್ಲನೂ ನಾವು ಸುತ್ತಮುತ್ತಲು ಅವ್ರ ಫ್ರೆಂಡ್ ಸರ್ಕಲಲ್ಲಿ ಇರ್ತಾರಲ್ಲ, ಸೊ ಅವ್ರ ಮೂಲಕನೂ ತಿಳ್ಕೊತೀನಿ. ಕೆಲವೊಂದು ಸರಿ ಅತ್ತಿಗೆ ಹತ್ರನೂ ಕೇಳಿ ತಿಳ್ಕೊಂಡಿದ್ದೀನಿ. ತುಂಬ ಓಡಾಡ್ತಿದ್ದಾರೆ, ಪ್ರಯತ್ನ ಪಡ್ತಿದ್ದಾರೆ. ಯಾಕೆ ಅಂದರೆ ಇವಾಗ ನೋಡಿ, ನಾನು ಅದೇ ಹೇಳಿದ್ದು, ಈಗ ಒಂದು ಜೀವ ಹೋಗಿದೆ, ಆದರೆ ಒಂದು ಜೀವ ತಪ್ಪು ಮಾಡಿದೆ ಅಂದ್ಬಿಟ್ಟು ಅದಕ್ಕೆ ಒಂದು ಶಿಕ್ಷೆ ಥರ ಹಾಕೋಕ್ಕಾಗಲ್ಲ. ಆದರೆ ಅವರಿಗೆ ಒಂದು ಎಲ್ಲರೂ ಶಿಕ್ಷೆ ಕೊಡ್ಬೋದು. ಶಿಕ್ಷೆ ಕೊಟ್ಟು ಆ ವ್ಯಕ್ತಿ ಅವ್ರನ್ನ ಬದಲಾಯಿಸಬೇಕು. ಯಾವುದೇ ಮನುಷ್ಯ ಆದ್ರೂ ಅವ್ರನ್ನ ಬದಲಾಯಿಸಿ ನಾವು ಕರ್ಕೊಂಬರ್ಬೇಕು. ಸೊ ಈ ಥರ ಅವರು ಒಂದು ಪ್ರಯತ್ನದಲ್ಲಿ ಓಡಾಡ್ತಿದ್ದಾರೆ. ಜೊತೆಗೆ ನಿಮ್ಮ ಒಂದು ದೇವಸ್ಥಾನದ ಕಡೆಯಿಂದ ಅವ್ರಿಗೆ ಹೇಳಿದ್ರೆ ಮೇಡಮ್, ಅಂದರೆ ಈ ರೀತಿ ಗಂಡಾಂತರ ಇದೆ, ಹುಷಾರಾಗಿರಿ, ಯಾವುದೇ ರೀತಿ ಅಂದರೆ ತಡೆ ಓಡಿಸೋದಾಗಿರ್ಬೋದು ಅದನ್ನೆಲ್ಲ ಮಾಡಿ ಅಂತ ಹೇಳಿಲ್ಲ? ಅದೆಲ್ಲ ಮಾಡ್ತಾರೆ ಆ್ಯಕ್ಚುಲಿ ಅಣ್ಣ, ಅದೆಲ್ಲ ಫಾಲೋ ಮಾಡ್ತಾರೆ. ನನ್ನ ತಮ್ಮನೂ ತುಂಬ ಸರಿ ಹೇಳಿದ್ದಾನೆ. ಅದಕ್ಕೆ ಕೂಡ ಅವರು ಅಷ್ಟೇ ಒಳ್ಳೆ ಜಾತಕದವ್ರ ಹತ್ರನೇ ಅವ್ರು ಹೋಗೋದು. ಅವರು ಕೂಡ ಎಲ್ಲ ನೋಡ್ಸಿದಾರಂತೆ, ನೋಡಿಸಿ ಅವ್ರಿಗೆ ಗೊತ್ತಿತ್ತು. ಅದೇ ಗೊತ್ತಿದ್ದು ಅದು ಏನೋ ಅಂತ ಹೇಳ್ತಿರಲ್ಲ, ಕೆಟ್ಟಗಳಿಗೆಲ್ಲ ಅನುಭವಿಸೇ ಆಚೆ ಬರಬೇಕು, ಅವಾಗಲೇ ಎಲ್ಲ ಪರಿಹಾರ ಮಾಡ್ಕೊಂಬರೋದು ಅಂತ ಆ ಥರ ಇದಾಗಿದೆ ಅಷ್ಟೇ. ನೋಡಿದ್ರಲ್ಲ, ಇದಿಷ್ಟು ಲತಾ ಜಯಪ್ರಕಾಶ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಮಂಗಳ ರಾಜಗೋಪಾಲ್, ಟಿವಿ9 ಬೆಂಗಳೂರು.